ಕೃಷ್ಣ, ನಿನ್ಗೆ ಅಕ್ಕ ಬಾವನ್ ನೋಡಿದ್ರೆ ಏನ್ ಅನ್ಸುತ್ತೆ? ಅದೇ ನಾವು ಹೋಗಿದ್ವಲ್ಲ ಸಖತ್ ಜೋಡಿ, ಆ ತರ ಸಖತ್ತ ಕಾಣಿಸ್ತಾರಪ್ಪ. ನನ್ಗ್ಯಾಕೋ ಅವ್ರಿಬ್ರು ಎಲ್ರ ಮುಂದೆ ಡವ್ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಿದೆ. ಅಂದ್ರೆ ಎಲ್ರ ಮುಂದೆ ತುಂಬಾ ಪ್ರೀತಿಲಿರೋ ತರ ನಡ್ಕೊಳ್ತಾ ಇದ್ದಾರೆ ಅಂತ ಅನ್ನಿಸ್ತಿದೆ. ನೀನು ಅವತ್ತು ಬಂದು ಅದಕ್ಕೆ ಹತ್ರ ಮಾತಾಡಿ ಎಲ್ಲ ಸರಿ ಮಾಡೋದಿಲ್ಲ. ಅವತ್ತಿಂದ ಅಣ್ಣ ಮತ್ತೆ ಅದಕ್ಕೆ ಇಬ್ರು ಚೆನ್ನಾಗಿದ್ದಾರಪ್ಪ. ನನ್ಗೆ ಯಾವ ಥರ ಚೇಂಜಸ್ ಕಾಣಿಸ್ತಾ ಇಲ್ಲ. ಎಲ್ರ ಮುಂದೆ ಚೆನ್ನಾಗಿದ್ದಾರೆ ಅಂದ ತಕ್ಷಣ ಅವ್ರಿಬ್ರ ಮಧ್ಯೆ ಪ್ರೀತಿ ಇದೆ ಅಂತ ಅರ್ಥನಾ? ಬಾವ ಅಕ್ಕನ ತುಂಬಾ ಪ್ರೀತಿ ಮಾಡ್ತಾರೆ, ಅದು ಕ್ಲಾರಿಟಿ ಇರೋ ವಿಷಯ. ಆದ್ರೆ ಲವ್ ವರ್ಕೌಟ್ ಆಗ್ಬೇಕು ಅಂದ್ರೆ 2 ವೇಲ್ ಇರಬೇಕು. ಅದಕ್ಕೆ ಈಗ ಲವ್ ಆಗೋದ್ ಕಣೆ, ಅವ್ರಿಗೆ ಸ್ವಲ್ಪ ಟೈಮ್ ಬೇಕು. ಅದು ಇಲ್ಲೇ ಡ್ರಾ ಅಲ್ಲೇ ಬಹುಮಾನ ಅಂದಂಗೆ ಆಗತ್ತಾ? ಟೈಮ್ ಕೊಡೋದು ಕರೆಕ್ಟ್ ಕಣೋ, ಆದ್ರೆ ಆ ಪ್ರೀತಿ ಅರಳಬೇಕು ಅಂದ್ರೆ ಬಾವ ಹತ್ರ ವಾತಾವರಣ ಸೃಷ್ಟಿ ಮಾಡಬೇಕು. ಇವಾಗ ಗಿಡ ಬೆಳಿಬೇಕು ಅಂದ್ರೆ ಅದಕ್ಕೆ ನೀರ್ ಹಾಕ್ದೆ ಬಿಸಿಲು ಕೊಡದೆ ಅದು ಬೆಳಿಲಿ ಅಂತ ಹೇಗೆ ಎಕ್ಸ್ಪೆಕ್ಟ್ ಮಾಡಕ್ಕಾಗುತ್ತೆ? ದೂರ ದೂರ ಇದ್ದು ಪ್ರೀತಿ ಆಗ್ಬೇಕು ಅಂದ್ರೆ ಹೆಂಗಾಗುತ್ತೆ? ಇವಾಗ ಆ ರೀಲ್ಸ್ ವಿಡಿಯೋ ಮಾಡಿದಿದ್ರೆ ಇಬ್ರು ಜೊತೆಗೆ ಇರೋರು, ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಿರೋರು, ಒಬ್ರನ್ನೊಬ್ರು ನೋಡ್ಕೊಂಡಿರೋರು, ಮಾತಾಡಿರೋರು, ಆಮೇಲೆ ನಗೋದಿಕ್ಕೆ ಒಂದು ಕಾರಣ ಇರ್ತಿತ್ತು. ಇದೆಲ್ಲ ಮಾಡಿದಿದ್ರೆ ನಿಧಾನಕ್ಕೆ ಒಂದು ಸಣ್ಣದಾಗಿ ಭಾವನೆ ಬೆಳೀತಿತ್ತು. ಅಕ್ಕ ಎಷ್ಟೇ ಬೇಡ ಅಂದ್ರೂ ಬಾವ ಒಂದ್ ಸ್ವಲ್ಪ ಪ್ರೆಷರ್ ಹಾಕಿ ಮಾಡಿಸ್ಬೇಕಿತ್ತು. ಅಲ್ಲ, ಸತ್ಯವಾದ ಮಾತು ಕಣೆ, ನಿನಗೆ ಬಾಯಿಗೆ ಬೆಲ್ಲ ತುರ್ಕ. ಹೌದು, ಅವಾಗ್ಲೇ ಗಾಡಿ ಹಾಕಿ ನಿಲ್ಲಿಸ್ದೆ. ನೀನು ಹೇಳಿದ್ ಕೇಳಿ ಒಂದು ನಿಮಿಷ ಯೋಚನೆ ಮಾಡೋಣ ಅನಿಸ್ತು, ಅದಕ್ಕೆ ನಿಲ್ಲಿಸ್ದೆ. ಈಗ ನೀನು ಹೇಳಿದ್ ಕರೆಕ್ಟು. ಅವರಿಬ್ರು ಹತ್ರ ಇದ್ದಷ್ಟು ಅವ್ರ ನಡುವೆ ಫೀಲಿಂಗ್ಸ್ಗಳು ಎಕ್ಸ್ಚೇಂಜ್ ಆಗತ್ತೆ. ಇದನ್ನ ನಮ್ಮ ಫಿಸಿಕ್ಸಲ್ಲಿ ಹೇಳ್ಕೊಟ್ಟಿದ್ರು. ಮಣ್ಣಂಗಟ್ಟಿ. ಆಯ್ತು ಬಿಡ, ಈಗ ಹೋಗಿ ವಿನಯ್ ಹತ್ರ ಡೈರೆಕ್ಟಾಗಿ ಮಾತಾಡ್ತೀನಿ. ಮನೆಯಿಂದ ಆರ್ಡರ್ ಬಂದಿದೆ, ಅಪ್ಪ ಹೇಳಿದ್ದಾರೆ ವಿಡಿಯೋ ಮಾಡಲೇಬೇಕಂತೆ ಅಂತ. ಅದೇ ಸೂರ್ಯಪ್ರಕಾಶ್ ಸರ್ ಹೇಳೇ ಇಲ್ವಲ್ಲ. ಇದು ಕೃಷ್ಣನ್ ಗೊತ್ತೇ ಇಲ್ವಲ್ಲ. ನೋಡು, ಅವರು ಒಬ್ರಿಗೊಬ್ರು ವಿಡಿಯೋ ಮಾಡಬೇಕಾದ್ರೆ ಆ ಒಳ್ಳೆ ಲೈಟಿಂಗ್ಸ್ ಅಲ್ಲಿ ಒಳ್ಳೆ ಡೈಲಾಗ್ಸ್, ಒಳ್ಳೆ ಮಾತುಕತೆ, ಆ ಫೀಲಿಂಗ್ಸ್ ಎಕ್ಸ್ಚೇಂಜ್ ಆಗ್ತಾ 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 ಹಂಗೆ ಲವ್ ಚುಮುಚುಮೂತ ಉಕ್ಕುತ್ತೆ. ನಾ ಬಂದೆ. ಲೇಟಾಗಿ ಬಂದಿದ್ಯಾ? ಲೇಟಾಗಿ ಬಂದ. ರುಕ್ಕು ರುಕ್ಕು ರುಕ್ಕಮ್ಮ ಲುಕ್ಕು ಲುಕ್ಕು ಲುಕ್ಕಮ್ಮ ಸಿಟ್ಟ್ಯಾಕೆ ನನ್ನ ಮ್ಯಾಲೆ, ಸಿಟ್ಟು ಸಕ್ಕು ಬ್ಯಾಡಮ್ಮ ಒಮ್ಮೆ ನಕ್ಕು ಬಾರಮ್ಮ, ಲವ್ ಐತೆ ನಿನ್ನ ಮ್ಯಾಲೆ. ಓಲಿ ನಾನಲ್ಲ, ಗೇಲಿ ಮಾಡಲ್ಲ, ತಪ್ಪಾದ್ರೆ ಸಾರಿ ಕಣೇ. ಅಕ್ಕಮ್ಮ, ಇದು ನಿನ್ಗೋಸ್ಕರ ಮಾಡಿಸಿರೋದಮ್ಮ. ಪ್ರೀತಿಯಿಂದ, ಪ್ರೀತಿಗಾಗಿ, ಪ್ರೀತಿಗೋಸ್ಕರ ಇದು ನಿನಗೆ. ಲೋ ಕಾಟ್ರು ಕೃಷ್ಣ, ಏನೋ ನೀನು ಕೃಷ್ಣ, ಗಾಡಿನ ಇಲ್ಲಿ ರೋಡಲ್ಲಿ ನಿಲ್ಸ್ಕೊಂಡು ಕನ್ಸ್ ಕಟ್ಕೊಂಡು ನಿಂತ್ಕೊಬಿಟ್ರೆ ತಲೆಯಲ್ಲಿ ಬುದ್ಧಿ ಇದೆಯೋ ಇಲ್ವೋ? ಸಾರಿ, ಅದು ಹಂಗೆ ಯಾವುದೋ ಮೂಡ್ ಕೊಟ್ಟಾಗಿದೆ. ಜನ ಎಲ್ಲ ನಮ್ಮನ್ನೇ ನೋಡ್ತಾ ಇದ್ದಾರೆ, ಮೊದಲು ನಡಿ ಇಲ್ಲಿಂದ. ಆ್ಯಕ್ಚುಲಿ ಒಂದೊಳ್ಳೆ ಕಂಟೆಂಟ್ ಕಣ. ನಾನು ಇದನ್ನು ಯೋಚನೆ ಮಾಡಿದೆ, ನೀನು ಬೇಕಾದ್ರೆ ಯೋಚನೆ ಮಾಡಿ ನೋಡು. ಈ ನಮ್ಮ ಅಣ್ಣ ಮತ್ತೆ ಅದಕ್ಕೆ ವಿಡಿಯೋ ಮಾಡಿಲ್ಲ ಅನ್ಕೋ, ನಾವಿಬ್ರು ಮಾಡೋಣ. ಪ್ರಮೋಷನ್ಗೆ ಪ್ರಮೋಷನ್ನು, ಹಂಗೆ ನಾನು ನೀನು ಸಖತ್ತಾಗಿರೋದು ಕಡೆ. ಏನಂತೀಯ? ಕೃಷ್ಣ, ಯೋಚನೆ ಮಾಡಬೇಕು, ಓವರಾಗಿ ಯೋಚನೆ ಮಾಡಬಾರ್ದು. ನಾವೇನೋ ಕಾರಣ ಇಟ್ಕೊಂಡು ಅವರಿಬ್ರು ವಿಡಿಯೋ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ರೆ ಇವನ್ಗೆ ನಾವಿಬ್ರು ಮಾಡ್ಬೇಕಂತ. ಅಕ್ಕ ಮನೆ ಸೊಸೆ, ಬಾವ ಆ ಸ್ಟೋರ್ ಓನರ್ ಮಗ, ಅವರಿಬ್ರು ಸೇರ್ಕೊಂಡು ಫ್ಯಾಮಿಲಿ ಜ್ಯುವೆಲ್ರಿ ಪ್ರಮೋಟ್ ಮಾಡೋದ್ರಲ್ಲಿ ಒಂದು ಅರ್ಥ ಇದೆ. ಜನ ಅದನ್ನ ನಂಬ್ತಾರೆ. ಅದೇ ನಾವಿಬ್ರು ಮಾಡಿದ್ರೆ ಜನ ಮೊಕ್ಕುಗಿತಾರೆ.
ಜ್ಯುವೆಲ್ರಿ ಬಗ್ಗೆ ಮಾತಾಡಲ್ಲ, ನಮ್ಮಿಬ್ರ ಬಗ್ಗೆ ಮಾತಾಡ್ತಾರೆ. ಅಷ್ಟಕ್ಕೂ ನಾವಿಬ್ರು ಯಾಕೆ ವಿಡಿಯೋ ಮಾಡಬೇಕು? ಅದ್ರಲ್ಲಿ ಏನು ಲಾಜಿಕ್ ಇದೆ? ನಾವಿಬ್ರು ಜೊತೆ ಹೇಗಿದ್ರೆ ಲಾಜಿಕ್ ವರ್ಕ್ ಆಗುತ್ತಾ? ಜೊತೆಗೆ ಅಂದ್ರೆ ಜೊತೆಗೆ ಅಂದರೆ ನಾವಿಬ್ರು ಲವರ್ಸ್ ಆಗಿದ್ರೆ ನೋಡೋ ಕೊಟ್ರು ಕರೆಕ್ಟಾಗಿ ಕೇಳಿಸ್ಕೊ. ನನ್ನ ನಿನ್ನ ಮಧ್ಯೆ ಈ ಲವ್ ಡವ್ ಎಲ್ಲ ವರ್ಕೌಟ್ ಆಗಕ್ಕೆ ಸಾಧ್ಯನೇ ಇಲ್ಲ. 0% ಚಾನ್ಸ್ ಅದೆಲ್ಲ ಆಗೋದಿಕ್ಕೆ. ಕಂಡೀಷನ್ ಹಾಕಿದ್ದೀನಿ ತಾನೆ? ನೀನು ಒಪ್ಕೊಂಡಿದ್ಯಾ ತಾನೆ? ಎಲ್ಲ ಮರ್ತೋಗ್ಬಿಟ್ಯಾ? ನೆನಪಿದೆ. ಮತ್ತೆ ಯಾಕೆ ಹಿಂಗ್ ಹುಚ್ಚುಚ್ಚಾಗಿ ಮಾತಾಡೋದು? ಕೆಲವೊಂದು ವಿಷಯಗಳಲ್ಲಿ ಲಾಜಿಕ್ ಹುಡುಕ್ಬಾರ್ದಂತೆ, ಬರೀ ಮ್ಯಾಜಿಕ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಆ ಮ್ಯಾಜಿಕ್ಗೆ ಏನಾರು ಪ್ರಶ್ನೆ ಮಾಡಿದ್ರೆ ಆ ಮ್ಯಾಜಿಕ್ಗೂ ಒಂದು ಅರ್ಥ ಇರಲ್ಲ. ಏನಂತೀಯ? ಅರ್ಥ ಆಗಿಲ್ಲ ಅಂತೀನಿ. ಹಾಳಾಗಿ ಹೋಗ್ಲಿ, ನಾನೇ ವಿನಯ್ ಹತ್ರ ಹೋಗಿ ಆ ವಿಡಿಯೋ ಬಗ್ಗೆ ಮಾತಾಡ್ತೀನಿ. ಒಳ್ಳೇದು, ಒಳ್ಳೆ ವಿಷಯನೇ, ಆದ್ರೆ ಕರೆಕ್ಟಾಗಿ ಹೇಳು. ಸೂರ್ಯಪ್ರಕಾಶ್ ಸರ್ ಆರ್ಡರ್ ಕೊಟ್ರು, ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತೆಲ್ಲ ಡವ್ ಮಾಡಬೇಡ. ಆಯ್ತು, ಹಾಗೆ ಹಾಗೆ. ಹಾಗಾದ್ರೆ ಸರಿಯಾಗಿ ಸುಳ್ಬಿಡ್ತೀಯಾ ಅಂತ ಆಯ್ತು. ಇಲ್ಲ ಅಂದ್ರೆ ನೀವು ಈ ತರ ಎಲ್ಲ ಇಷ್ಟು ಈಸಿಯಾಗಿ ಒಪ್ಕೊಳ್ಳಲ್ವಲ್ಲ. ಚೂರು ಪಾರು ಸುಳ್ಳು ದೇಹಕ್ಕೆ ಒಳ್ಳೇದು ಅಂತ ಹೇಳ್ತಾರೆ. ನೋಡು, ನಿಯತ್ತಾಗಿ ಭಾವನ ಹತ್ರ ಮಾತಾಡಪ್ಪ, ಎಲ್ಲ ಸರಿ ಹೋಗುತ್ತೆ. ಆಯ್ತು, ಈಗ ನಾನು ಮ್ಯಾಜಿಕ್ ಮಾಡಲಾ? ಮೊದ್ಲು ಇಲ್ಲಿಂದ ಹೊರಡೋಣವಾ? ಸರಿ ಬಾ. ಲವ್, ಎಣ್ಣೆ ಹೊಡೆದಿಲ್ಲ, ಏನಿಲ್ಲ, ತಲೆ ಆಡ್ಕೊಂಡು ಹಿಂಗೆ ಕೂತಿದ್ಯಲ್ಲೋ, ಏನಾಗಿದೆ ನಿನಗೆ? ಅದೆಲ್ಲ ಏನೇ ಇದ್ರು ನಿಂದು ಕೊಡುವೆ. ಎಣ್ಣೆ ಬಾಟ್ಲು ಎಲ್ಲ ನಿನ್ನ ಸರ್ಕು, ನಂದಲ್ಲ. ಅದು ನಿಜ. ನಾನು ನಿನ್ನ ಹತ್ರ ಏನೋ ಹೇಳ್ಕೋಬೇಕು ಅಂತ ಇದ್ದೀನಿ ಕಣ, ಏನೋ ಕೇಳಬೇಕು ಅಂತ ಇದ್ದೀನಿ. ಅದೇನು ಅಂತ ಗೊತ್ತಾ ನಿನಗೆ? ಗೊತ್ತು. ಓಹೋ, ಅದನ್ನೆಲ್ಲ ಕೇಳಬೇಡ, ಅದೆಲ್ಲ ಅವಶ್ಯಕತೆ ಇಲ್ಲ, ಬಿಟ್ಬಿಡು ಅಂತ ತಾನೆ? ಹೌದು, ಅವೆಲ್ಲ ಕೇಳಬೇಡ, ಅದೆಲ್ಲ ಅವಶ್ಯಕತೆ ಎಲ್ಲ ಬಿಟ್ಬಿಡು. ಗೆಲ್ಲಕ್ಕಿಲ್ಲ, ನಾ ಬಿಡಕ್ಕಿಲ್ಲ. ಲೋ ದಡ್ ನನ್ನ ಮಗನೇ, ನಿನ್ನ ಹತ್ರ ವರ್ಲ್ಡಲ್ಲೇ ದಿ ಕಾಸ್ಟ್ಲಿಯೆಸ್ಟ್ ಲಾಟ್ರಿ ಟಿಕೆಟ್ ಇದೆ, ಜೇಬಲ್ಲಿ ಇಟ್ಕೊಂಡು ಅದು ಎಕ್ಸ್ಪೈರಿ ಆಗಲಿ ಅಂತ ಕಾಯ್ತಾ ಕೂತಿದ್ಯಲ್ಲೋ. ನೋಡಪ್ಪ, ಅದಕ್ಕೆ ಕಣ್ಮುಂದೆ ಇದ್ದಾರೆ ರೀಲ್ಸು ವಿಡಿಯೋ. ಅದು ಥೂ, ಹಾಳಾಗಿ ಹೋಗ್ಲಿ, ಬಿಟ್ಬಿಡು. ಅವ್ರನ್ನ ಕರ್ಕೊಂಡು ಹೊರಗೆ ಹೋಗು. ತಣ್ಣು ಗಾಳಿ, ನೀವಿಬ್ಬರೇ, ಮನೆ ಚಿಂತೆ ಇರಲ್ಲ, ಮೊಬೈಲ್ ಇರಲ್ಲ, ಅಕ್ಕಪಕ್ಕ ಯಾರಿರಲ್ಲ, ಪ್ರೈವಸಿ ಇರುತ್ತೆ ಕಣೋ. ಸಾವಿರಾರು ಮಾತುಗಳು, ಏನೋ ಒಂದು ಗ್ಯಾಪಲ್ಲಿ ಆಗುತ್ತೆ ಮಗ.